ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ. ಇವತ್ತು 57ನೇ ಸೆಷನ್ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಟ್ರಯಲ್ ಮುಂದುವರಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ದರ್ಶನ್ ಅಂಡ್ ಗ್ಯಾಂಗಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದು 57 CCH ಕೋರ್ಟ್ನಲ್ಲಿ ಸೆಷನ್ ಕೋರ್ಟ್ನಲ್ಲಿ ಟ್ರಯಲ್ ಮುಂದುವರಿಕೆ. ಪ್ರಾಸಿಕ್ಯೂಷನ್ಗೆ ಅಚ್ಚರಿ ಮೂಡಿಸಿದಂತಹ ಮೊದಲ ಸಾಕ್ಷಿ ರೇಣುಕಾಸ್ವಾಮಿಯ ತಾಯಿ. ಪ್ರತಿಕೂಲ ಸಾಕ್ಷಿಯಾಗಿ ತಾಯಿ ರತ್ನಪ್ರಭಾರನ್ನ ಪರಿಗಣಿಸಲು ಇವತ್ತು ಅರ್ಜಿ. ಹಿಂದೆ ನೀಡಿದಂತಹ ಹೇಳಿಕೆ ವಿರುದ್ಧ ಹೇಳಿಕೆ ನೀಡಿರುವಂತಹ ರತ್ನಪ್ರಭಾ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ SPP ಅರ್ಜಿಯನ್ನು ಸಲ್ಲಿಸಿದ. SPP ಪ್ರಸನ್ನ ಕುಮಾರ್ರಿಂದ 57ನೇ CCH ಕೋರ್ಟ್ಗೆ ಇವತ್ತು ಅರ್ಜಿ ಅಂತಕ್ಕಂಥದ್ದು ಸಲ್ಲಿಕೆಯಾಗಿದೆ. ಪ್ರಾಸಿಕ್ಯೂಷನ್ನಿಂದ ರತ್ನಪ್ರಭಾ ಪಾಟಿಸವಾಲಿಗೆ ಮನವಿ. SPP ಮನವಿಗೆ ದರ್ಶನ್ ಸೇರಿ ಆರೋಪಿಗಳ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧ ಅರ್ಜಿ ವಿಚಾರಣೆ ನಡೆಸಲಿರುವಂತಹ ಕೋರ್ಟ್ ಈ ಹಿಂದೆ 7th and 8th ಎವಿಡೆನ್ಸಸ್ ಆಗಿರುವಂತಹ ರೇಣುಕಾಸ್ವಾಮಿಯ ತಾಯಿ ಮತ್ತು ರೇಣುಕಾಸ್ವಾಮಿಯ ತಂದೆಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿತ್ತು. ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಿದ್ರು. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ದರ್ಶನ್ ವಕೀಲರಾಗಿರುವಂತಹ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ರವರು ದರ್ಶನ್ ತಂದೆಯನ್ನ ಮತ್ತು ತಾಯಿಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ವೆರಿ ಇನಿಷಿಯಲ್ ಸ್ಟೇಜಲ್ಲಿ ಪ್ರಾರಂಭದ ದಿನಗಳಲ್ಲಿ ಪೊಲೀಸ್ ಹೇಳಿಕೆಯಲ್ಲಿ ಒಂದು ರೆಸ್ಪೆಕ್ಟಿವ್ ಫೋನ್ ನಂಬರನ್ನು ಕೊಟ್ಟು ಇದು ನನ್ನ ಮಗನ ಫೋನ್ ನಂಬರ್ ಅಂತ ರೇಣುಕಾಸ್ವಾಮಿಯ ತಾಯಿ ಹೇಳಿರ್ತಾರೆ. ಪೊಲೀಸರು ಕೇಳಿರ್ತಾರೆ ಇದು ನಿಮ್ಮ ಮಗನ ನಂಬರಾ ಅಂತ ಕೇಳಿದ್ರೆ ಹೌದು ಇದು ನನ್ನ ಮಗನ ನಂಬರ್ ಅಂತ ಆ ತಾಯಿ ಒಪ್ಕೊಂಡಿರ್ತಾಳೆ. ಪೊಲೀಸರು ಅದನ್ನು ನೋಟ್ ಮಾಡ್ಕೊಂಡಿರ್ತಾರೆ. ಮನೆ ಬಿಡುವಾಗ ನಿಮ್ಮ ಮಗ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಏನಾದರೂ ಕೇಳಿದ್ರಾ? ಹೌದು ಕೇಳಿದ್ವಿ. ಮತ್ತು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ ಅಂತಂದರೆ ಇಲ್ಲ ಗೆಳೆಯರ ಜೊತೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳೋದಾ ಅಂತ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೇಳ್ಕೊಂಡಿದ್ದಾರೆ. ಪೊಲೀಸರು ಆ್ಯಸ್ ಯೂಶುವಲ್ ಅವ್ರು ಏನು ಹೇಳಿದ್ದಾರೆ ಅದನ್ನು ನೋಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೋರ್ಟಿಗೂ ಕೂಡ ಒಪ್ಪಿಸಿದ್ದಾರೆ. 7th and 8th ಎವಿಡೆನ್ಸಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ 7 ಮತ್ತು 8ನೇ ಸಾಕ್ಷಿಯಾಗಿ ಇವರನ್ನು ಪರಿಗಣಿಸಿದಾಗ ಇವರ ಕ್ರಾಸ್ ಎಕ್ಸಾಮಿನೇಷನ್ ನಡೆದಿತ್ತು. ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ CV ನಾಗೇಶ್ರು ಇದು ನನ್ನ ಮಗನ ಫೋನ್ ನಂಬರ್ ಅಂತ ಹೇಳಿದ್ಲಲ್ಲ ತಾಯಿ, ಆ ಫೋನ್ ನಂಬರನ್ನು ಕೇಳಿ ಇದು ನಿಮ್ಮ ಮಗಂದೇನಾ ಫೋನ್ ನಂಬರು ಅಂತ ಹೇಳಿದಾಗ ತಾಯಿ ಉಲ್ಟಾ ಹೊಡೆದು ಬಿಟ್ರು. ಇಲ್ಲ ಇದು ನನ್ನ ಮಗನ ಫೋನ್ ನಂಬರ್ ಅಲ್ಲ ಅಂದ್ಬಿಟ್ರು. ನಿಮ್ಮ ಮಗ ಮನೆ ಬಿಟ್ಟು ಹೋಗುವಾಗ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ನಾ ಅಂತ CV ನಾಗೇಶ್ ಕೇಳಿದಾಗ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರು. ಆ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಈ ತಾಯಿ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ದರ್ಶನ್ ರವರ ಒಂದು ಲೆಕ್ಕಕ್ಕೆ ಬದಲಾಗಿಬಿಡುತ್ತೇನೋ ಅಂತ ಅನೇಕರ ಲೆಕ್ಕಾಚಾರ ಪ್ರಾರಂಭ ಆಯಿತು. ಯಾಕಂತಂದರೆ ಸಾಕ್ಷಿಗಳು ಹಾಗೆ ಆಟೋಮೆಟಿಕ್ಲಿ ಉಲ್ಟಾ ಹೊಡೆದು ಬಿಟ್ಟರೆ ಈ ಕಡೆ ಆರೋಪಿ ಸ್ಥಾನದಲ್ಲಿ ಇರುವಂಥವರಿಗೆ ಅವರ ವಕೀಲರಿಗೆ ಒಂದು ಜಾಕ್ಪಾಟಪ್ಪ ಅದು. ಅದರಲ್ಲೂ ಯಾರು ಉಲ್ಟಾ ಹೊಡೆದಿದ್ದು, ಯಾರು ಕೊಲೆ ಆಗಿದ್ದಾನೋ ರೇಣುಕಾಸ್ವಾಮಿ ಆತನ ತಂದೆ ಆತನ ತಾಯಿ ಆತನ ತಾಯಿನೇ ಉಲ್ಟಾ ಹೊಡೆದ್ಬಿಟ್ರು. ಇದು ಹೆಂಗಾಗ್ಬಿಡುತ್ತೆ ಅಂತಂದರೆ 7th and 8th ಎವಿಡೆನ್ಸಸ್ ಕೊಡುವಂತಹ ಈಗ ನೋಡಿ ಆ ಫೋನ್ ನಂಬರ್ ರೇಣುಕಾಸ್ವಾಮಿದು ಅಲ್ಲ ಅಂತ ಏನಾದರೂ ಆ ತಾಯಿ ಹೇಳಿದ್ದೇ ಸತ್ಯ ಆಗಿಬಿಟ್ರೆ ಹಾಗಾದರೆ ರೇಣುಕಾಸ್ವಾಮಿದು ಅಲ್ಲ ನಂಬರು, ರೇಣುಕಾಸ್ವಾಮಿ ಅಲ್ಲಿ ಹೋಗೇ ಇರಲಿಲ್ಲ ಅಂತ ಆಗಿಬಿಡುತ್ತೆ ಆಮೇಲೆ ಲೊಕೇಶನಲ್ಲಿ. ಅದರಿಂದ ಮತ್ತೆ SPP ಇವತ್ತು ಎಂಟ್ರಿ ಕೊಟ್ಟರು. 57th CCH ಕೋರ್ಟ್ನಲ್ಲಿ ಇವತ್ತು ಟ್ರಯಲ್ ಅನ್ನುವಂಥದ್ದು ಮುಂದುವರಿತಾ ಇದೆ. ಪ್ರಾಸಿಕ್ಯೂಷನ್ಗೆ ಅಚ್ಚರಿ ಮೂಡಿಸಿದಂತಹ ಮೊದಲನೇ ಸಾಕ್ಷಿ ರೇಣುಕಾಸ್ವಾಮಿ. ಪ್ರಾಸಿಕ್ಯೂಷನ್ ವಿಲಿ ಒದ್ದಾಡ್ಬಿಟ್ರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಏನು ಈ ತಾಯಿ ಹಿಂಗೆ ಹೇಳ್ಬಿಟ್ಲಲ್ಲ ಅಂತ ಪ್ರತಿಕೂಲ ಸಾಕ್ಷಿಯಾಗಿ ರತ್ನಪ್ರಭಾ ಅವರನ್ನು ಸ್ವೀಕರಿಸಬೇಕು ನ್ಯಾಯಾಲಯ ಅಂತ ಒಂದು ಅರ್ಜಿ ಹಾಕಿದರು. ಪ್ರತಿಕೂಲ ಸಾಕ್ಷಿ ಹೈಲಿ ಎವಿಡೆನ್ಸಸ್ ಅಲ್ಲ, ಸೈಡ್ ಎವಿಡೆನ್ಸ್ ಆಗಿ ಹೆಂಗಿದ್ರು ನೀವು 7th and 8th ಎವಿಡೆನ್ಸಸ್ ಅಂತ ಪರಿಗಣನೆ ಮಾಡಿದ್ರಿ ಮೊದಲು. ಇನ್ಸ್ಟೆಡ್ ಆಫ್ ದಟ್ ಪ್ರತಿಕೂಲ ಸಾಕ್ಷಿ ಅಂತ ಆಕೆಯನ್ನು ನೀವು ತಗೊಳ್ಳಿ ಅಂತ ಕೋರ್ಟಿಗೆ SPP ಮನವಿಯನ್ನು ಸಲ್ಲಿಸಿದರು. ಆ್ಯಂಡ್ 7th and 8th ಎವಿಡೆನ್ಸಸ್ ಇವರಾಗಿರೋದ್ರಿಂದ ಇವ್ರಿಗಿಂತ ಮುಂಚೆ 6 ಎವಿಡೆನ್ಸಸ್ಗಳಿದೆ. ದಟ್ 6 ಎವಿಡೆನ್ಸಸ್ ಆರ್ ಮೇಜರ್ ಎವಿಡೆನ್ಸಸ್. ಪ್ಲೀಸ್ ಅಕ್ಸೆಪ್ಟ್ ದೋಸ್ ಎವಿಡೆನ್ಸಸ್. ಈ ತಾಯಿಯ ಹೇಳಿಕೆಯನ್ನು ಮತ್ತು ಈ ತಾಯಿಯನ್ನು ಪ್ರತಿಕೂಲ ಸಾಕ್ಷಿಯಾಗಿ ನೀವು ಸ್ವೀಕರಿಸಬೇಕು ಅಂತ SPP ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಿಂದೆ ನೀಡಿದಂತಹ ಹೇಳಿಕೆ ವಿರುದ್ಧ ಹೇಳಿಕೆ ನೀಡಿರುವಂತಹ ರತ್ನಪ್ರಭಾ
ನಾನಾಗಲೇ ಹೇಳಿದೆ, ಹಿಂದೆ ಏನು ಪೊಲೀಸರಿಗೆ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಗೆ ವಿರುದ್ಧಾತ್ಮಕ ಹೇಳಿಕೆಯನ್ನು ಮೊನ್ನೆ ನಡೆದಂತಹ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಕೊಟ್ಟಿದ್ದಾರೆ. ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರ್ಟ್ನಲ್ಲಿ SPP ಅರ್ಜಿಯನ್ನು ಸಲ್ಲಿಸಿದ್ದಾರೆ. SPP ಪ್ರಸನ್ನ ಕುಮಾರ್ರಿಂದ 57 CCHಗೆ ಅರ್ಜಿ ಅಂತಕ್ಕಂಥದ್ದು ಹೋಗಿದೆ. SPP ಮನವಿಗೆ ನಾನಾಗಲೇ ಹೇಳಿದೆ, ಉಲ್ಟಾ ಹೊಡೆದುಬಿಟ್ರೆ ಸಾಕ್ಷಿಗಳು ಆರೋಪಿಗಳಿಗೆ, ಆರೋಪಿ ಪರ ವಕೀಲರಿಗೆ ಜಾಕ್ಪಾಟ್ ಅಂತ. ಈ ತಾಯಿಯ ಹೇಳಿಕೆಯನ್ನು ಮತ್ತು ಈ ತಾಯಿಯನ್ನು ಪ್ರತಿಕೂಲ ಸಾಕ್ಷಿಯಾಗಿ ಸ್ವೀಕರಿಸಬೇಕು ಅಂತ 57 CCH ಕೋರ್ಟ್ನಲ್ಲಿ ಒಂದು ಕಡೆ ಪ್ರಸನ್ನ ಕುಮಾರ್ ಅರ್ಜಿ ಸಲ್ಲಿಸಿದರೆ, ಆ ಅರ್ಜಿಯ ವಿರುದ್ಧವಾಗಿ ದರ್ಶನ್, ಪವಿತ್ರ ಗೌಡ, ಇನ್ನುಳಿದಂತಹ ಆರೋಪಿಗಳು ಮತ್ತು ಅವರ ವಕೀಲರು ಅದಕ್ಕೂ ವಿರುದ್ಧವಾದಂಥ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ನ್ಯಾಯಾಲಯ SPP ಅವರ ಈ ಅರ್ಜಿಯನ್ನು ಸ್ವೀಕರಿಸಕೂಡದು, ಈ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಬಾರದು ಅಂತ ಹೇಳಿ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರೋಪಿಗಳು. ಪವಿತ್ರ ಗೌಡ, ಬೇರೆ ಯಾರ್ಯಾರು ಆರೋಪಿಗಳಿದ್ದಾರೆ ಮತ್ತು ಅವರ ವಕೀಲರು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ನಡೆಸುತ್ತೆ. ಈ ಎರಡೂ ಅರ್ಜಿಗಳನ್ನು ಮುಂದಿಟ್ಕೊಂಡು ಯಾಕೆ ಈ ತಾಯಿಯನ್ನು, ಅಂದರೆ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾಳನ್ನು ಪ್ರತಿಕೂಲ ಸಾಕ್ಷಿಯಾಗಿ ನಾನು ಅಕ್ಸೆಪ್ಟ್ ಮಾಡಬೇಕು, ಮತ್ತು ಅಕ್ಸೆಪ್ಟ್ ಮಾಡೋದಕ್ಕೆ ಏನು ಅರ್ಜಿ ಸಲ್ಲಿಸಿದ್ದೀರಿ ಅನ್ನುವಂಥದ್ದನ್ನು ವಿಚಾರಣೆ ಮಾಡುತ್ತೆ. ಇನ್ನು ಒಂದು ಕಡೆಗೆ ಏನು SPP ಅವರು ಆ ತಾಯಿಯನ್ನು ಪ್ರತಿಕೂಲ ಸಾಕ್ಷಿಯನ್ನಾಗಿ ಅಕ್ಸೆಪ್ಟ್ ಮಾಡಬೇಕು ಅಂತ ಅರ್ಜಿ ಸಲ್ಲಿಸಿದಾರಲ್ಲ, ಅದನ್ನು ವಿರುದ್ಧ ಮಾಡೋದಕ್ಕೆ ಆರೋಪಿಗಳು ಮತ್ತು ಅವರ ವಕೀಲರೇನು ಆಕ್ಷೇಪ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸಿದಾರಲ್ಲ, ಆ ಅರ್ಜಿಯನ್ನು ಕೂಡ ವಿಚಾರಣೆ ಮಾಡ್ತಾರೆ. ಯಾಕೆ ಅದನ್ನು ನಾನು ಅಕ್ಸೆಪ್ಟ್ ಮಾಡಬಾರ್ದು, ಅಕ್ಸೆಪ್ಟ್ ಮಾಡಿದರೆ ಏನಾಗುತ್ತೆ ಅನ್ನುವಂತಹ ವಿಚಾರಣೆ ಇವತ್ತು 57ನೇ CHH ಕೋರ್ಟ್ನಲ್ಲಿ ನಡೆಯುತ್ತೆ. ಒಂದು ಹಂತದಲ್ಲಿ ಸಾಕ್ಷಿ ಉಲ್ಟಾ ಹೊಡೆದಿದ್ದು ಎಲ್ಲೋ ಒಂದು ಕಡೆ ಅಡ್ವಾಂಟೇಜ್ ಆಯ್ತೇನೋ ಅನ್ನುವಂತಹ ವಿಚಾರ ಅನೇಕರಿಗೆ ವ್ಯಕ್ತವಾಯಿತು. ಬಟ್ ಇವತ್ತು ಏನಾದರೂ ಒಂದು ವೇಳೆ SPP ಸಲ್ಲಿಸಿರುವಂಥ ಅರ್ಜಿಯನ್ನು ಕೋರ್ಟ್ ನಿರಾಕರಿಸಿದರೆ ದರ್ಶನ್ಗೆ, ಪವಿತ್ರ ಗೌಡಾಳಿಗೆ, ಉಳಿದ ಆರೋಪಿಗಳಿಗೆ ಮತ್ತೊಂದು ಜಾಕ್ಪಾಟ್ ಹೊಡೆದಂತೆ, ರಿಲೀಸ್ಗೆ ಮತ್ತೊಂದು ಸ್ಟೆಪ್ಪನ್ನು ಹತ್ತಿದಂತೆ, ಮತ್ತೊಂದು ಮೆಟ್ಟಿಲನ್ನು ಹತ್ತಿದಂತೆ. ಒಟ್ಟಾರೆಯಾಗಿ ಸಾಕ್ಷಿ, ಪ್ರತಿಕೂಲ ಸಾಕ್ಷಿಯನ್ನಾಗಿ ರೇಣುಕಾ ಸ್ವಾಮಿಯ ತಾಯಿ ರತ್ನಪ್ರಭಾಳನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರ ವಾದ. ಅದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯನ್ನು ನ್ಯಾಯಾಲಯ ಎಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡುತ್ತೆ, ಅದನ್ನು ಎಷ್ಟರ ಮಟ್ಟಿಗೆ ವಿಚಾರಣೆ ಮಾಡುತ್ತೆ, ನೋಡುತ್ತೆ, ನೋಡಿ ಅದೇನು ಜಡ್ಜ್ಮೆಂಟನ್ನು ಪಾಸ್ ಮಾಡುತ್ತೆ, ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಈ ಟ್ರಯಲ್ ಆದಮೇಲೆ ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.